ನಾಗರತ್ನ ಅವರು ಆನೇಕಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 31/3/86 ಮೇಡಮ್. ಹಾ, ಸಮಯ 12:55 ಮಧ್ಯಾಹ್ನ. 12:55 ಮಧ್ಯಾಹ್ನ, ಸೋಮವಾರ ಮಧ್ಯಾಹ್ನ 12:55. ಏನ್ ಪ್ರಶ್ನೆ ಇತ್ತು? ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಮೇಡಮ್, ಮಗು ಆಗಿಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಾಗರತ್ನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದು ಸಂತಾನದ ವಿಚಾರ, ಇಬ್ಬರದು ಜಾತಕ ಪರಿಶೀಲಿಸಬೇಕಾಗುತ್ತೆ. ಹಾಗಾಗಿ ನೀವು ನಮ್ಮ ಜಾತಕ ಫಲ ಬರ್ತದಲ್ಲ, ಅಲ್ಲಿ ಒಂದು ವಾಟ್ಸಪ್ ಸಂಖ್ಯೆ ಬರುತ್ತೆ, ಅದಕ್ಕೆ ನೀವಿಬ್ಬರದ್ದು ಡೇಟ್ ಆಫ್ ಬರ್ತು ಸಮಯವನ್ನು ನೀವು ಕಳಿಸ್ಕೊಡಿ. ಈಗ ಸದ್ಯಕ್ಕೆ ಇವರ ಜಾತಕ ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ಕೇತು ಇದ್ದರೆ ಅದು ಸಂತಾನ ಸ್ಥಾನ. ಆ ಅಧಿಪತಿ ಅಲ್ಲಿ ಕೇತು ಇದ್ದಾಗ ಸ್ವಲ್ಪ ಬಾಧಕ ಅಂತ ಹೇಳುತ್ತೆ. ಗಣಪತಿ ಪ್ರಾರ್ಥನೆ ಇತ್ಯಾದಿಗಳು ನೋಡಬೇಕಾದ್ರೆ ಅದನ್ನು ಪರಿಶೀಲಿಸ್ಕೊಳ್ಬೇಕು. ಎರಡನ್ನು ನೋಡಿದಾಗ ಒಂದು ಸ್ಪಷ್ಟತೆ ಸಿಗುತ್ತೆ, ಏನು ಆರಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೀಗಾಗಿ ನೀವಿಬ್ಬರ ಏನು ಡೇಟ್ ಆಫ್ ಬರ್ತು, ಟೈಮ್ ಮತ್ತು ಪ್ಲೇಸ್ ಇವನ್ನ ವಾಟ್ಸಪ್ ಮಾಡಿ ಅದನ್ನು ಮತ್ತೆ ಪರಿಶೀಲಿಸಿ ನಿಮಗೆ ಮತ್ತೆ ಇನ್ನು ಜಾತಕ ಫಲ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯ? ಎಸ್, ಕರ್ಕಟಕ ರಾಶಿಯನ್ನು ನೋಡೋಣ. ಕರ್ಕಟಕ ರಾಶಿಯಲ್ಲೇ ಮಾಂದಿಯ ಸಂಚಾರ ಆಗುತ್ತೆ ನಾಳೆ ನಾಡಿದ್ದು. ಸ್ವಲ್ಪ ಹುಷಾರಾಗಿರ್ಬೇಕು. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆಯನ್ನು ಕಾಣ್ತೀರ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಗುರು ಚೆನ್ನಾಗಿರೋದ್ರಿಂದಾಗಿ, ಬುಧನ ಸೇರ್ಪಡೆ ಆಗಿರೋದ್ರಿಂದಾಗಿ, ಬುದ್ಧಿ ಬಲದಿಂದ ನೋಡಿ ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತಕ್ಕಂಥ, ಹೆಚ್ಚು ಶ್ರಮ ತಗೊಳ್ಳಲ್ಲ ಅವರು. ಏನು ಮಾಡಬಹುದು, ನ್ಯಾಕ್ ಅಂತೀವಲ್ಲ, ಆಗ ಅದನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಚೆನ್ನಾಗಿದೆ. ಇನ್ನು ವಾರದ ಆದಿಯಲ್ಲಿ ನಿಮಗೆ ತೋರಿಕೆನಪ್ಪ ಅಂದರೆ ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿದೆ. ಶೀತ, ನೆಗಡಿ, ಈ ಬೇಸಿಗೆಯಲ್ಲೂ ಕೂಡ ನಿಮಗೆ ಆ ಥರದ್ದೊಂದು ತೊಡಕು ಕಾಣುತ್ತೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭ ಇದೆ, ಚೆನ್ನಾಗಿದೆ. ಚಂದ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ನವರಿಗೆ, ಮತ್ತು ಈ ಚಂದ್ರ ರಸೋತ್ಪತ್ತಿ ಕಾರಕ, ಹೀಗಾಗಿ ಸಿಹಿ ಪದಾರ್ಥದ ವ್ಯಾಪಾರ ಆಗಿರಬಹುದು ಅಥವಾ ಬೇಕರಿ ಐಟಮ್ ಮತ್ತು ಸ್ವೀಟ್ ಸ್ಟಾಲ್ಸು ಇಂಥದಕ್ಕೆಲ್ಲ, ಮತ್ತು ಜ್ಯೂಸ್ ಸೆಂಟರ್ಗಳು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯೆ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಚಂದ್ರ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಹೀಗಾಗಿ ಬುದ್ಧಿಬಲ ಚೆನ್ನಾಗಿದೆ, ತಾಯಿಯ ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ, ತಾಯಿಯಿಂದ ಸೌಕರ್ಯ, ತಾಯಿಯ ಒಡನಾಟ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ತೊಡಕೆನಪ್ಪ ಅಂತ ವಾರದ ಅಂತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗಬಹುದು. ಹೆಚ್ಚು ಯೋಚನೆ ಮಾಡೋದು ಬೇಡ. ಪರಿಹಾರಕ್ಕಾಗಿ ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನದ ದರ್ಶನ ಮಾಡಿ ಸಾಕಾಗುತ್ತೆ. ಇನ್ನು ಸಿಂಹರಾಶಿಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲೇ ನಿಮಗೆ ಹೆಚ್ಚಿನ ವ್ಯಯ, ವಿದ್ಯಾರ್ಥಿಗಳಿಗೆ ತೊಂದರೆ, ಅದು ಮಾಂದಿ ಸಂಚಾರ ಕಾರಣದಿಂದಾಗಿ, ಮತ್ತು ವ್ಯಯಾಧಿಪತಿ ಚಂದ್ರ ಧನಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ. ಹೆಚ್ಚು ಆತಂಕ ಮಾಡ್ಕೋಬೇಡಿ, ಹಣ ಬರುತ್ತೆ ಹೋಗುತ್ತೆ, ಗಾಬರಿ ಮಾಡ್ಕೊಳ್ಳೋದು ಬೇಡ. ಆ ಥರದ್ದು ಸೂಚಿಸ್ತಾ ಇದೆ, ಅದನ್ನೇ ಅವಾಗ ನಾವು ಎಚ್ಚರಿಕೆ ತಗೊಳ್ಬೇಕು, ಅದನ್ನೇ ನೀವು ಗಮನಿಸಬೇಕಾಗಿರತಕ್ಕಂಥದ್ದು. ವಾರದ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಲಾಭವೂ ಇದೆ, ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯೂ ಇದೆ, ತೊಡಕುಗಳು, ವಿಘ್ನಗಳು ಬರ್ತಕ್ಕಂಥದ್ದು. ಒಳ್ಳೆಯ ಕೆಲಸ ಮಾಡೋಣ ಅಂದರೆ ಅದು ತೊಡಕು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಆದರೆ ಸಹೋದರ ಸಹಕಾರ, ಅವರಿಗೆ ಸ್ವಲ್ಪ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿಯೂ ಬರುತ್ತೆ, ಸಹಕಾರವೂ ಸಿಗುತ್ತೆ. ಎರಡೂ ಬಗೆಯಲ್ಲಿ ಶುಭ ಮಿಶ್ರವಾಗಿದೆ. ವಾರದ ಅಂತ್ಯದ ವೇಳೆಗೆ ನಿಮಗೆ ನೋಡಿ ಸಹೋದರ ಸಹಕಾರ, ತಂದೆ ಮಕ್ಕಳ ವಾಗ್ಯುದ್ಧ ಕಾರಣ ಏನಪ್ಪ ಅಂದರೆ ಮಾಂದಿಯ ಸಂಚಾರದಿಂದಾಗಿ. ಅದು ಬೌದ್ಧಿಕ ಯುದ್ಧ. ನಿಮ್ಮ ಆಲೋಚನೆಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವರ ಆಲೋಚನೆ ನಿಮಗೆ ಸರಿ ಹೋಗಲ್ಲ. ಆ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ವಾರದ ಅಂತ್ಯ ಭಾಗದಲ್ಲಿ ಭೈರವ ಪ್ರಾರ್ಥನೆ ಮಾಡ್ಕೊಳ್ಳಿ, ಈಶ್ವರನ ಪ್ರಾರ್ಥನೆಯನ್ನು ಮಾಡಬಹುದು, ಅದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದ ದಿನ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಅಷ್ಟಮಕ್ಕೆ ಬರ್ತಾ ಇದ್ದಾನೆ, ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕು. ಮೇಯಿಂದ ನಿಮಗೆ ಒಳ್ಳೆ ಬಂಗಾರದ ರಸ್ತೆ ಸಿಕ್ಬಿಡುತ್ತೆ, ಯೋಚನೆ ಮಾಡಬೇಡಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು. ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಕರ್ಮಸ್ಥಾನದಲ್ಲಿ ಮಾಂದ್ಯ ಸಂಚಾರ, ಸ್ವಲ್ಪ ವೃತ್ತಿಯಲ್ಲಿ ಹೈ ಪ್ರೆಷರ್ ಅಂತೀವಲ್ಲ ಹಾಗಾಗ್ಬಿಡುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಶುಭ ಕಾರ್ಯಗಳಿಗೆ ವಿಘ್ನಗಳು, ತೊಡಕುಗಳು, ಅಶುಚಿ, ಮೈಲಿಗೆ ಇಂಥದ್ದೆಲ್ಲ ಕಾಣ್ತಕ್ಕಂಥದ್ದು ವಾರ ಮಧ್ಯಭಾಗದಲ್ಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ನಷ್ಟ ಇದೆ, ಸ್ವಲ್ಪ ಹುಷಾರು. ದುಃಖ, ವ್ಯಥೆ, ಸಂಕಟ, ಸೋಲು. ಅಂತೂ ವಾರದ ಆದಿಯಲ್ಲಿ ಇದ್ದ ಸ್ವಲ್ಪ ಶುಭತನ ಅಂದರೆ ಈ ವೃದ್ಧಿ, ಮನೋಬಲ, ಇದೆಲ್ಲ ನೀವು ವಾರ ಅಂತ್ಯದಲ್ಲಿ ಕುಸ್ತೋಗ್ಬಿಡುತ್ತೆ, ಸ್ವಲ್ಪ ವೀಕ್ ಆಗಿಬಿಡ್ತೀರ, ಮಂಕಾಗ್ಬಿಡ್ತೀರ ಕನ್ಯಾ ರಾಶಿಯವರು. ವಿಷ್ಣು ಸನ್ನಿಧಾನಕ್ಕೆ ನೀವು ಹೆಸರು ತಪ್ಪದೇ
ದಾನ ಮಾಡಬೇಕು ಅಥವಾ ಅಲ್ಲಿ ಸಮರ್ಪಣೆ ಮಾಡಿ ಬನ್ನಿ, ಅದು ತುಂಬ ಅನುಕೂಲ ಆಗುತ್ತೆ. ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮೇವರೆಗೆ ನಿಮಗೆ ಕ್ಲಿಷ್ಟತೆ, ಆಮೇಲೆ ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ಇದು ಕನ್ಯಾ ರಾಶಿವರೆಗಿನ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.